ರಾಜ್ಯ ಸರ್ಕಾರ ಬಡವರಿಗೆ ಉಚಿತವಾಗಿ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆಯಡಿ ಕೊಡ್ತಾ ಇದೆ. ಕೇಂದ್ರ ಕೂಡ ಕೊಡ್ತಾ ಇದೆ. ಜೊತೆಗೆ ಈ ತಿಂಗಳಿಂದ ಬೇರೆ ಈ 5 ಕೆಜಿ ಅಕ್ಕಿಯ ಹಣದ ಬದಲಾಗಿ 5 ಕೆಜಿ ಅಕ್ಕಿಯನ್ನೇ ಕೊಡುತ್ತೆ ಅಂತೆಲ್ಲ ಖುಷಿ ಸುದ್ದಿಯನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಬಟ್ ಕೊಡ್ತಾ ಇರುವಂತಹ ಅಕ್ಕಿಯ ಕ್ವಾಲಿಟಿ, ಗುಣಮಟ್ಟ ಹೇಗಿದೆ ಗೊತ್ತಾ? ಬನ್ನಿ ಡೀಟೇಲ್ಸ್ ನೋಡೋಣ. ಅನ್ನಭಾಗ್ಯದ ಅಕ್ಕಿಯಲ್ಲಿ ಇಲಿ, ಪಿಕ್ಕೆ, ಕಲ್ಲು, ಮಣ್ಣೇ ಜಾಸ್ತಿ. ತಿನ್ನೋಕ್ಕೂ ಯೋಗ್ಯವಲ್ಲದ ಅಕ್ಕಿ ನೀಡೋಕೆ ಇವರೇ ಬೇಕಾ? ಕಸದಿಂದ ಕೂಡಿರೋ ಅಕ್ಕಿ ಪಡಿತರ ಪಡೆದವರು ನೀಗಿ. ಎಸ್, ಈ ತಿಂಗಳ ಪಡಿತರದಲ್ಲಿ ಸರ್ಕಾರ ಅನ್ನಭಾಗ್ಯದ 15 ಕೆಜಿ ಅಕ್ಕಿ ನೀಡುತ್ತಿದೆ. ಇದನ್ನ ಪಡೆಯೋಕೆ ಜನ ರಾತ್ರಿಯೆಲ್ಲ ಕಾಯುವಂತೆ ಆಗಿದೆ. ಹೇಗೋ ಬಿಸಿಲು ಮಳೆ ಅನ್ನದೇ ಕ್ಯೂ ನಿಂತು ಅಕ್ಕಿಯನ್ನ 3-4 ದಿನದ ಬಳಿಕ ಅಕ್ಕಿ ಸಿಕ್ತಲ್ಲ ಅನ್ನೋ ಸಮಾಧಾನ ಪಡ್ತಿದ್ರೆ, ದೊಡ್ಡಬಳ್ಳಾಪುರ ತಾಲೂಕಿನ ತೂಬಿನಗೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಪಡೆದವರು ಇದು ಅಕ್ಕಿನಾ ಅಂತಿದ್ದಾರೆ. ಹೇಗಿದೆ ಅಕ್ಕಿ ನೀವೇ ನೋಡಿ. ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿ ತಂದು ಕ್ಲೀನ್ ಮಾಡ್ತಿರೋ ವೃದ್ಧೆ ನರಸಮ್ಮ ಅಕ್ಕಿ ಬಗ್ಗೆ ಹೇಳಿರೋದನ್ನ ನೀವೇ ಒಮ್ಮೆ ನೋಡಿ. ಎಲ್ಲ ತೂಕರಾಗ ಹೋಗಿದ್ದೆ ರೇಷನ್ ತರಕ, ಬರೀ ಮಣ್ಣು ಕಲ್ಲು ಎಲ್ಲ ಗಲೀಜು, ಎಲ್ಲ ಪಿಚ್ಚಿಗೆ ಎಲ್ಲ ಹಂಗೆ ತಿನ್ನೋದು ನಾವು. ಆದ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ತೂಬನಕೆರೆ ಹೋಬಳಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿರೋ ಅಕ್ಕಿ ಪಡೆದವರು ಸರ್ಕಾರಕ್ಕೆ ಇದನ್ನ ನೀವು ತಿಂತೀರಾ? ಮನುಷ್ಯರು ಈ ಅಕ್ಕಿಯನ್ನ ತಿನ್ನೋಕೆ ಆಗುತ್ತಾ ಅಂತಿದ್ದಾರೆ. ಅಕ್ಕಿಯಲ್ಲಿ ಇಲಿಯ ಪಿಕ್ಕೆ, ಕಸ ಕಡ್ಡಿ, ಮಣ್ಣು, ಧೂಳು ತುಂಬಿದೆ. ಇಂತಹ ಅಕ್ಕಿಯನ್ನ ಕೋಳಿಗೂ ಹಾಕೋಕೆ ಆಗೋಲ್ಲ. ನಮಗ್ ಯಾಕೆ ನೀಡಿದ್ರಿ ಅಂತ ವೃದ್ಧೆ ನರಸಮ್ಮ ಕೇಳಿದ್ರೆ, ಹಿಟ್ನಳ್ಳಿ ಗ್ರಾಮದ ದೊಡ್ಡ ರಂಗಪ್ಪ ಅನ್ನೋರು ಅಕ್ಕಿಯನ್ನ ನ್ಯಾಯಬೆಲೆ ಅಂಗಡಿಗೆ ವಾಪಸ್ ಕೊಡ್ತೀನಿ, ಇದನ್ನ ಕೊಡಿ ಅಂತ ಕೇಳಿದವರು ಯಾರು ಅಂತಿದ್ದಾರೆ. ತೂಗೆರೆಗೆ ನಮ್ಗೆ ರೇಷನ್ ಕೊಡ್ತಾರೆ, ಎಲ್ಲ ಧೂಳು ಪಿಚ್ಚಿಗೆ ಎಲ್ಲ ಕೊಟ್ಟವ್ರೆ. ಹೆಂಗೆ ತಿನ್ನಬೇಕು ಕಲ್ಲು ಅದೆಲ್ಲದ್ದು 10 ಕೆಜಿ ಓದ್ತದೆ. ಅದ್ರಾಗ ನೀವು ಕೊಡ್ದಿದ್ರೆ ಏನಾಗ್ತಾಯಿತ್ತು? ನಮ್ಗೆ ಕೊಡೋದೇ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ನಮಗೆ ಅಕ್ಕಿ ಕೊಟ್ಟವ್ರೆ, ಧೂಳೆ 10 ಕೆಜಿ ಹೋಗೈತೆ. ಅವು ಕೋಳಿ ದೇಗಲು ತಿನ್ನಲ್ಲ, ಮೊಣಸು ದೇಗಲು ತಿನ್ನಕ್ಕಾಗಲ್ಲ ಅಂತ ಅಕ್ಕಿ ಕೊಟ್ಟವ್ರೆ. ಏನು ಮಾಡ್ಬೇಕು ನಾವು? ನೀವು ಇಂಥ ಅಕ್ಕಿ ಕೊಟ್ಟರೆ ನಿಂದ ಹಿಂಗೆ ಕೊಡ್ತಾ ಇದ್ದೀರಾ ನೀವು? ಇದಕ್ಕೆ 60 ಕೆಜಿ ಕೊಡೋದು ನೀವು? ಇಲ್ಲ ಕೊಡ್ರಿ ಅಂತ ನಾವೇನೇನು ಕೇಳಿದ್ವಿ ನೀವು ನಿಮ್ಮನ್ನ? ಇಲ್ಲ ಕಾಲು ಹಿಡ್ಕೊಂಡಿದ್ವಿ? ನ್ಯಾಯವಾಗಿರೋ ಅಕ್ಕಿ ಕೊಡ್ರಿ. ಬೆಳಗ್ಗೆ ತಗೊಂಡು ಬಂದು ಅಲ್ಲೇ ಸೊಸೈಟಿ ಒಳಗೆ ಅಕ್ಕಿ ವಾಪಸ್ ಕೊಡ್ತೀನಿ ನಾನು. ಏನ್ರಿ ಹಿಂಗೇನೇನ್ರಿ ಕೊಡೋದು ನೀವು? ನಾವೇನು ತಗೊಂಡು ಬರ್ತಾ ಇರಲಿಲ್ಲ. ಒಟ್ನಲ್ಲಿ ಫ್ರೀ ಆಗಿ ಕೊಡ್ತೀವಿ ಅಂತ ಈ ರೀತಿಯ ಕಳಪೆ ಗುಣಮಟ್ಟದ, ಜನರು ತಿನ್ನೋಕೆ ಯೋಗ್ಯವಲ್ಲದ ಅಕ್ಕಿ ನೀಡಿ ಅದನ್ನ ತಿಂದು ಆರೋಗ್ಯ ಏರುಪೇರು ಆದ್ರೆ ಯಾರು ಹೊಣೆ? ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.